ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಅಧಿಕ ಮಾಸದ ನಿಮಿತ್ತ ದಿನ ಒಂದು ಸಂಧಿಯ ಅನುಸಂಧಾನವನ್ನು ನೋಡ್ತಾ ಇದ್ವಿ, ಸಂಧಿ ಸಾರವನ್ನು ನೋಡ್ತಾ ಇದ್ವಿ. ಇವತ್ತು ಕೊನೆಯ ಸಂಧಿ ಬಹಳ ಖುಷಿ ಆಗ್ತಾ ಇದೆ, ಬಹಳ ಆನಂದ ಆಗ್ತಾ ಇದೆ ನಮಗೆ. ಇದು ದೇವತಾ ತಾರತಮ್ಯ ಸಂಧಿ ಇದೆ ಅಥವಾ ಕಕ್ಷಾ ತಾರತಮ್ಯ ಸಂಧಿ ಅಂತ ಕೂಡ ಹೇಳ್ತಾರೆ. ಇದು ಬಹಳ ದೊಡ್ಡದಂಥ 50 ಆದಂಥ ನುಡಿದು ಪ್ರತಿಯೊಂದು ನುಡಿ ಪ್ರಕಾರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಒಂದು ಸಾರಾಂಶವನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ಹೇಳೋ ಪ್ರಯತ್ನ ಪಡ್ತೀನಿ. ಆಮೇಲೆ ಕಕ್ಷಾ ತಾರತಮ್ಯದಲ್ಲಿ ಅದು ಒಂದು ಲಿಸ್ಟ್ ಇದೆ, ಅದನ್ನು ಓದ್ಬಿಡ್ತೀನಿ. ಅದು ನಮಗೆ ಇದ್ದಂಥ ಟೈಮ್ ಒಳಗಡೆ ಎಲ್ಲ ಸ್ವಲ್ಪ ಅನುಸಂಧಾನ ಮಾಡಿದ ಹಾಗೆ ಆಗ್ತದೆ. ಇಲ್ಲಿ ತಾರತಮ್ಯ ಎಷ್ಟು ಸಂಧಿಗಳೆಲ್ಲ ಕೊಟ್ಟಿದ್ದಾರೆ ಜಗನ್ನಾಥದಾಸರು. 5-6 ಸಂಧಿಯಲ್ಲಿ ತಾರತಮ್ಯ ಕೊಟ್ಟಿದ್ದಾರೆ. ಇಷ್ಟಾಗಿ ತಾರತಮ್ಯ ಕೊಟ್ಟಿದ್ದಾರೆ ಅಂತಂದರೆ ಈಗ ಕೊನೆಯ ಸಂಧಿಯಲ್ಲಿ ಎಲ್ಲ ದೇವತೆಗಳ ವಿಸ್ತಾರವಾದಂಥದ್ದು ಮಹಿಮೆಯನ್ನು ಕೊಟ್ಟಿದ್ದಾರೆ. ದೇವತೆಗಳಿಗೆ ಮಹಿಮೆ ಬರೋದು ಎಲ್ಲ ಭಗವಂತನ ಅನುಗ್ರಹದಿಂದ. ಅವರು ತಪಸ್ಸು ಮಾಡಿರ್ತಾರೆ, ಭಗವಂತನ ಸೇವೆ ಅಂತ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಒಂದೊಂದು ಡಿಪಾರ್ಟ್ಮೆಂಟ್ ಅವರು ಒಪ್ಪಿಸಿರ್ತಾನೆ. ಸೊ ಆದರೆ ಆ ದೇವತೆಗಳೆಲ್ಲರೂ ನಮ್ಮ ಶರೀರದಲ್ಲಿ, ನಾನು ಷೋಡಶವಾಗಿ ಹೇಳಿದ್ದೆ, ಎಲ್ಲ ಹಿಂಗೆ ಲೇಯರ್ಸ್ನಲ್ಲಿ ಹೊರಗಡೆಯಿಂದ ಪುಷ್ಕರದಿಂದ ಸ್ಟಾರ್ಟ್ ಮಾಡ್ಕೊಂಡು ಒಳಗಡೆ ಅವ್ರಿಗಿಂತ ದೊಡ್ಡವರು ಒಳಗಡೆ ವಿರಾಟ್ ರೂಪದಿಂದ ನಿಂತಿದ್ದಾರೆ. ಆ ದೇವತೆಗಳ ಅಂತರ್ಯಾಮಿಯಾದಂಥ ಭಗವಂತ ವಿರಾಟ್ ರೂಪದಿಂದ ನಿಂತಿದ್ದಾನೆ. ಸೊ ಈಗ 26 ಕಕ್ಷಾದವರೆಗೂ ದೇವತೆಗಳು ಅವ್ರ ಸಾಂಶರು ಅಂತ ಹೇಳ್ತೀವಿ. ಸೊ ಅವ್ರಿಗೆ ಈಗ 26 ದೇವತೆಗಳು ನಮ್ಮ ಶರೀರ ಒಳಗಡೆಗೂ ಒಬ್ಬರು ಒಬ್ಬರೊಬ್ಬರು ನಿಂತಿದ್ದಾರೆ. ಅದೆಲ್ಲರ ಒಳಗಡೆನೂ ಭಗವಂತ ವಿರಾಟ್ ರೂಪದಲ್ಲಿ ನಿಂತಾನೆ. ಸೊ ಅಲ್ಲಿ ಭಗವಂತ ಅಲ್ಲಿ ನಿಂತಿದ್ದಕ್ಕೆ ಆ ದೇವತೆಗಳ ಕಾರ್ಯ ಮಾಡಲಿಕ್ಕೆ ಶಕ್ತಿ ಇರ್ತದೆ. ಸೊ ಆ ದೇವತೆಗಳ ದ್ವಾರಾನೇ ಭಗವಂತ ಕಾರ್ಯಗಳನ್ನು ಮಾಡಿಸ್ತಾನೆ. ಅದಕ್ಕೆ ಆ ದೇವತೆಗೆ ವಿಶೇಷವಾದಂಥ ಒಂದು ಮಹಿಮೆ ಇರ್ತದೆ. ಸೊ ಅವ್ರದ್ದು ಉಪಕಾರ ನಮಗೆ ಇದೆ, ಈ ದೇವತೆಗಳ ಉಪಕಾರ ನಮಗೆ ಇದೆ. ಮತ್ತು ಅವ್ರು ನಮ್ಮ ದೇಹದಲ್ಲಿ ಲೇಯರ್ಸ್ನಲ್ಲಿ ಒಳಗಡೆ ಒಳಗಡೆದು ಭಗವಂತನ ವಿರಾಟ್ ರೂಪದಿಂದ ನಿಂತಿದ್ದಾನೆ. ಆ ವಿರಾಟ್ ರೂಪದಲ್ಲಿ ಅಷ್ಟದಳ ಕಮಲ, ಎಲ್ಲ ಕಮಲಗಳು ಚಕ್ರಗಳೆಲ್ಲ ಚಿಂತನೆ ಮಾಡ್ತೀವಿ. ಸೊ ಈ ರೀತಿಯಾದಂಥ ನಮ್ಮ ದೇಹದ ರಚನೆ ಇದು ಷೋಡಶಿ ಹೇಳುವಾಗ ನಾನು ವಿಸ್ತಾರವಾಗಿ ಹೇಳಿದ್ದೀನಿ. ಸೊ ಅದಕ್ಕೆ ನಾವು ದೇವತೆಗಳದು ಚಿಂತನೆ ಮಾಡಬೇಕು. ಇನ್ನು ಬರೀ ಹೆಸರು ತೊಗೊಂಡ್ರೂ ಪ್ರಯೋಜನ ಇಲ್ಲ, ಪ್ರಯೋಜನ ಇದೆ, ಹೆಸರು ತೊಗೊಂಡು ಪ್ರಯೋಜನ ಖಂಡಿತವಾಗಿ ಇದೆ. ಅವ್ರು ಸ್ಮರಣೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಅವರು ಮಹಿಮೆಯನ್ನು ತಿಳ್ಕೋಕ್ಕೋಸ್ಕರ ಪ್ರತಿಯೊಂದು ನುಡಿಯಲ್ಲಿ ವಿಸ್ತಾರವಾಗಿ ಪ್ರತಿಯೊಬ್ಬರ ದೇವತೆಗಳ ಬಗ್ಗೆ, ಇನ್ನು ರುದ್ರದೇವರ ಬಗ್ಗೆ 3 ನುಡಿ ಮಾಡಿದ್ದಾರೆ, ಮಧ್ವಾಚಾರ್ಯರ ಬಗ್ಗೆ 2 ನುಡಿ ಮಾಡಿದ್ದಾರೆ, ಲಕ್ಷ್ಮೀ ಬಗ್ಗೆ 2 ನುಡಿ ಮಾಡಿದ್ದಾರೆ. ಹಾಗೆ ಮಾಡಿಕೊಂಡು ಇಷ್ಟು 56 ನುಡಿ ಆಗಿದೆ. ಆಮೇಲೆ ಇದು ಕರ್ಮಜ ದೇವತೆಗಳಿಗೆ ಅಷ್ಟು ತುಂಬ ಜನ ಬರ್ತಾರೆ, ಅವ್ರದ್ದೆಲ್ಲ ಸೆಪ್ರೇಟಾಗಿ ಮಹಿಮೆ ಹೇಳಿದ್ದಾರೆ. ಆಮೇಲೆ ಇದು ಶತಕೋಟಿ ಋಷಿಗಳು ಅಂತ ಹೇಳ್ತಾರೆ, ಅಲ್ಲಿ ಋಷಿಗಳ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಗಂಧರ್ವ ಅವ್ರದ್ದೆಲ್ಲ ಹೇಳಿದ್ದಾರೆ. ಸೊ ಈಗ ಇಷ್ಟೆಲ್ಲ ವಿಸ್ತಾರವಾದಂಥ ವಿಷಯ ಇದೆ. ಅದಕ್ಕೆ ನಾವು ದಿನನಿತ್ಯ ಪಾರಾಯಣ ಮಾಡಲೇಬೇಕು ಅಂತ ಅನ್ನೋದನ್ನು ದೊಡ್ಡ ಸ್ವಾಮಿಗಳು ಶ್ರೀ ಸತ್ಯಪ್ರಬೋಧರ ತೀರ್ಥರು ಇಲ್ಲಿ ವಿಜಾಪುರಕ್ಕೆ ಬಂದಾಗ ಅವರು ಅಲ್ಲಿ ಪಾಠ ಹೇಳಿದ್ರು ಇದನ್ನು. ಅವಾಗ ಅವ್ರು ಹೇಳಿದರು ದಿನನಿತ್ಯ ಪಾರಾಯಣ ಮಾಡಬೇಕು, ಅಷ್ಟು ದೇವತೆಗಳು ದಿನನಿತ್ಯ ನಾವು ಆರಾಧನೆ ಮಾಡಬೇಕು, ಅವರು ಮಹಿಮೆ ಸಹಿತವಾಗಿಯೂ ನಾಮಸ್ಮರಣೆ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ತುಂಬ ಜನ ಬಾಯ್ಹಾಟ್ ಹೇಳ್ತಾರೆ ವಿಜಾಪುರದಲ್ಲಿ. ಅವರು ಹೇಳಿದಂಥ ಚಾತುರ್ಮಾಸದಲ್ಲಿ ಹೇಳಿದಂಥ ವಿಷಯ. ಇದಕ್ಕೆ ಸರ್ವಾರ್ಥ ಸಿದ್ಧಿ ಅಂತ ಹೇಳ್ತಾರೆ. ನಮಗೆ ಏನು ಸಿದ್ಧಿ ಸಿಗಬೇಕಾಗಿದೋ ಎಲ್ಲದಕ್ಕೂ ಈ ಸಂಧಿಯನ್ನು ದಿನನಿತ್ಯ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇಷ್ಟು ವಿಸ್ತಾರವಾಗಿ ಜಗನ್ನಾಥದಾಸರು ನಮಗೆ ಈ ಸಂಧಿಯನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಮೊದಲು ಈ ಕಕ್ಷಾ ತಾರತಮ್ಯ ಪ್ರಕಾರ ಸ್ವಲ್ಪ ಮಟ್ಟಿಗೆ ಒಂದು 18-19 ನುಡಿ ಒಳಗೂ ಕಕ್ಷಾದವರೆಗೂ ಸಂಕ್ಷಿಪ್ತವಾಗಿ ಅವ್ರ ಮಹಿಮೆ ಏನು ಅಂತ ಹೇಳಿಬಿಟ್ಟು ಆಮೇಲೆ ಅದರ ಲಿಸ್ಟನ್ನು ಹೇಳಿಬಿಡ್ತೀನಿ. ಸೊ ಇಲ್ಲಿ ಮೊದಲೇ ನುಡಿಗಳೇ ಇಲ್ಲಿ ಭಗವಂತನ ಮೊದಲೇ ಕಕ್ಷಾದಲ್ಲಿ ಬರುವಂಥ ಭಗವಂತ, ಅವನ ಬಗ್ಗೆ ಎಲ್ಲ ಭಾಳ ವಿಸ್ತಾರವಾಗಿ ಪ್ರತಿಯೊಂದು ಸಂಧಿಯಲ್ಲಿ ಕೂಡ ಅವನ ಗುಣ ರೂಪಗಳ ಚಿಂತೆಯನ್ನು ಜಗನ್ನಾಥದಾಸನ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಸಾರ್ವಶ್ರಮ ಮತ್ತೆ ಕೊಟ್ಟಿದ್ದಾರೆ. ಶ್ರೀರಮಣ ಅಥವಾ ಈಶ್ವರ ಇದ್ದಂಥ ಲಕ್ಷ್ಮೀ ದೇವ ಪತಿಯಾದಂಥದ್ದು ಅಂತಲ್ಲ, ಸಂಪತ್ಕಾರಗಳಾದಂಥ ಲಕ್ಷ್ಮಿಗೆ ಸ್ವಾಮಿ ಅಂತ. ಸರ್ವೇಶ ಸರ್ವಗ ಸಾರಭೋಕ್ತ ಅಂದರೆ ಸಾರಭಕ್ತ ತನ್ನ ಸ್ವಾಕ್ಷರ ಸಾವಿರ ತಾವು ಸ್ವೀಕಾರ ಮಾಡುವಂಥವ್ರು, ಸರ್ವ ಸ್ವತಂತ್ರ, ದೋಷ ದೂರ, ಜ್ಞಾನಾನಂದ ಬಲ, ಐಶ್ವರ್ಯ, ಗುಣಪೂರ, ಹೀಗೆ ಅನೇಕ ಗುಣಗಳನ್ನು ಚಿಂತನೆಯೆಲ್ಲ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಚಿಂತನೆ ಮಾಡಬೇಕು. ನಾವು ಫಸ್ಟ್ ಟೈಮ್ ನಾವು ಹರಿಕಥಾಂಸಾರ ಪಾಠ ಮಾಡುವಾಗ ಅವಾಗ ರಾಧಾ ಇದರೆಲ್ಲ ಪ್ರತಿಯೊಂದು ಸಂಧಿಯಲ್ಲಿ ಇದ್ದಂಥ ಭಗವಂತನ ರೂಪಗಳ ಚಿಂತನೆಯನ್ನು ಮಾಡಿ ರೆಕಾರ್ಡ್ ಮಾಡಿಕೊಡ್ತಾ ಇದ್ಲು, ಗ್ರೂಪಲ್ಲಿ ಹಾಕ್ತಾಯಿದ್ವಿ. ಅದು ತಿರ್ಗಾದ ನಾವು ಅದನ್ನು ಅವಲೋಕನ ಮಾಡಲೇ ಇಲ್ಲ. ದಿನನಿತ್ಯ ನೋಡಬೇಕು ಅದನ್ನು. ಅದಕ್ಕೆ ಅಟ್ಲೀಸ್ಟ್ ನಾವು ಪುಸ್ತಕದಲ್ಲಿ
ಈ ಭಗವಂತನ ಗುಣಗಾನ ಮಾಡಿದಂಥದ್ದೇನು ವರ್ಡ್ಸ್ ಇರುವಾಗೋ ಅದಕ್ಕೆ ಅಂಡರ್ಲೈನ್ ಮಾಡಬೇಕು. ಅದನ್ನು ಪಾರಾಯಣ ಮಾಡುವಾಗ ಆ ಶಬ್ದದ ಮೇಲೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ನಾವು ಪಾರಾಯಣ ಮಾಡಬೇಕು. ಸೊ ಭಗವಂತನ ಎಷ್ಟು ಗುಣಗಾನ ಮಾಡಿದರೂ ಕಡಿಮೆನೇ ಇದೆ, ಅಷ್ಟೆಲ್ಲ ಅದಕ್ಕೆ ಪ್ರತಿಯೊಂದು ಸಂಧಿ ಅಷ್ಟೆಲ್ಲ ಕೊಟ್ಟಿದ್ದಾರೆ. ಇನ್ನು ಆಮೇಲೆ 2ನೇ ಕಕ್ಷಾಗಳಂತ ಲಕ್ಷ್ಮಿ ಹೇಳಿದ್ದಾರೆ, ಈ ಪುರುಷೋತ್ತಮನ ವಕ್ಷಸ್ಥಳ ನಿವಾಸಿನಿ ಅಂತ ಹೇಳ್ತಾರೆ. ಅವಳು ಯಾವಾಗಲೂ ಅವಳು ಭಗವಂತನ ಸಮಾನ ಹೇಗೆ ದೇಶ ಕಾಲದಲ್ಲಿ ಸಮಾನ, ಅದು ಗುಣಗಳಿಂದ ತುಂಬ ಕಡಿಮೆ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಭೃತ್ಯ ವತ್ಸಲೆ ಕಾಯಿ ತ್ರಿಜಗನ್ಮಾತೆ ವಿಖ್ಯಾತೆ, ಎಲ್ಲ ಲೋಕ ಅದೇ ತ್ರಿಜಗನ್ಮಾತೆ ಎಲ್ಲ ಲೋಕಕ್ಕೂ ಅಧಿಪತಿ ಅವಳು. ಎಲ್ಲೆಲ್ಲಿ ಭಗವಂತ ಇದ್ದಾನೆ ಅಲ್ಲೆಲ್ಲಿ ಅವಳು ಇದ್ದಾಳೆ. ಅವಳಿಗೆ ಕೂಡ ನಾವು ರಕ್ಷಣೆ ಮಾಡುವಂಥ, ಇದು ಮೋಕ್ಷ ಕೊಡೋದು ಡಿಪಾರ್ಟ್ಮೆಂಟು ಭಗವಂತನಿಗೆ ಮಾತ್ರ. ಮಿಕ್ಕಿದ ಎಲ್ಲರಿಗೂ ಕೂಡ ಮೋಕ್ಷ ಸಾಧನ ಮಾಡಿಸಿ, ಭಗವಂತನ ಪ್ರೀತಿ ಕೊಡಿಸಿ, ಭಗವಂತನ ದರ್ಶನ ಮಾಡಿಸ್ರಿ, ಇದೇ ರೀತಿಯಾದಂಥ ಎಲ್ಲ ಪ್ರಾರ್ಥನೆ ಇರ್ತದೆ ವಿನಃ ಅದಕ್ಕೆ ಅದು ಮೋಕ್ಷ ಕೊಡುವಂತ ತಿಳ್ಕೊಂಡು ಅವ್ರಿಗೆ ಎಲ್ಲ ಬೇರೆ ದೇವತೆಗಳಿಗೆ ಯಾರಿಗೂ ಅಧಿಕಾರ ಇಲ್ಲ. ಆಮೇಲೆ ಇಲ್ಲಿ ಆಮೇಲೆ 3ನೇ ಕಕ್ಷಾದಲ್ಲಿ ಬರುವಂಥವರು ಬ್ರಹ್ಮವಾಯುಗಳು. ಅವ್ರದ್ದಂತೂ ಮಹಿಮೆ ವಿಸ್ತಾರವಾಗಿ ನಾವು ಕಲ್ಪ ಸಾಧನದಲ್ಲಿ ನೋಡಿದ್ದೀವಿ. ಅವರು ರುಜುಗಣಸ್ಥದವರು. ಬ್ರಹ್ಮನ 100 ವರ್ಷದ್ದೇನು ಮಹಾಕಲ್ಪ ಇದೆ, ಅಷ್ಟು 200 ವರ್ಷ ಅವರು ಸಾಧನೆ ಮಾಡಿ ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ. ಆದರೆ ಅವರು ಮೋಕ್ಷವನ್ನು ಕೇಳೋದಿಲ್ಲ ಅವರು, ಯಾಕಂದರೆ ಅವ್ರಿಗೆ ಭಗವಂತನ ಸೇವೆಯೇ ಪ್ರೀತಿ. ಮೋಕ್ಷದಲ್ಲೇನೋ ಸುಖ ಆನಂದ ಇರ್ತದೆ, ಇಲ್ಲೂ ಕೂಡ ಸುಖದ ಆನಂದನೇ ಇರ್ತಾರೆ. ಆದರೆ ಅಲ್ಲಿ ಭಗವಂತನ ಸೇವೆ ಸಿಗುವುದಿಲ್ಲ, ಮೋಕ್ಷದಲ್ಲಿ ಸೇವೆ ಸಿಗುವುದಿಲ್ಲ. ಇಲ್ಲಿಂದರೆ ಸೇವೆ ಸಿಗ್ತದೆ, ಅದಕ್ಕೆ ಅವರು ಮೋಕ್ಷವನ್ನು ಬಯಸೋದೇ ಇಲ್ಲ. 4ನೇ ನುಡಿಯಲ್ಲಿ 4ನೇ ಕಕ್ಷಾದಲ್ಲಿ ಸರಸ್ವತಿ ಭಾರತೀಯರು ಬರ್ತಾರೆ. ಅವರಲ್ಲಿ ವೇದಾಭಿಮಾನಿ ದೇವತೆಗಳು ನಮಗೆ ಜ್ಞಾನವನ್ನು ಕೊಡುವಂಥ ಅವ್ರಿಗೆ ಪ್ರಾರ್ಥನೆ ಮಾಡಿ, ಅಂದರೆ ಜ್ಞಾನ ಸಿಕ್ಕರೆ ನಮಗೆ ಭಗವಂತ ಹತ್ತಿರ ಹೋಗ್ತದೆ, ಭಗವಂತ ಗುಣಗಾನ ಮಾಡೋಕ್ಕೆ ಸಾಧ್ಯವಾಗ್ತದೆ. ಆ ಪ್ರಾರ್ಥನೆಯನ್ನು ಮಾಡ್ತೀವಿ. ಅವರು ವೇದಾಭಿಮಾನಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ರುಜುಗೊಳಿಸಿದವರು ಇದ್ದಾರೆ, ಅವರಿಗೆ ಅಜ್ಞಾನ ಎಂಬುದು ಇಲ್ಲ ಅಂತ. ಆಮೇಲೆ 5ನೇ ಕಕ್ಷಾದಲ್ಲಿ ಗರುಡಶೇಷ ರುದ್ರ ಬರ್ತಾರೆ. ಅವರು ಅಹಂಕಾರಕ ತತ್ವಕ್ಕೆ ಅಭಿಮಾನಿ ದೇವತೆ. ಗರುಡನ ಚಿಂತನೆ ಮಾಡಿದರೆ ನಮಗೆ ಏಕಾಗ್ರ ಚಿತ್ತತೆ ಬರ್ತದೆ. ಗರುಡ ಹೇಗೆ ಅಂತಾನೆ ಹೆಗಲ ಮೇಲೆ ಕೂಡಿಸ್ಕೊಂಡು ಭಗವಂತ ಕರ್ಕೊಂಡು ಹೋಗ್ತಿರ್ತಾನೆ. ಅದು 2 ಕೈ ಹಿಂಗೆ ಇಟ್ಕೊಂಡಿರ್ತಾರೆ. ಆ ಕೈ ಮೇಲೆ ಭಗವಂತನ ಪಾದ ಇರ್ತದೆ. ಈ ಭಗವಂತ ಬೆನ್ನಲ್ಲಿ ಕೂತಿರ್ತಾರೆ, ಭಗವಂತನ ದರ್ಶನ ಆಗೋದಿಲ್ಲಲ್ಲ. ಅದಕ್ಕೆ ಅವ್ರು ಗರುಡ ದೇವರಿಗೆ ಭಾಳ ಬೇಜಾರತ್ತೆ, ನಿನ್ನ ದರ್ಶನ ಬೇಕು ನನಗೆ ಅಂತ. ಪಾದ ಸೇವಾ ಸಿಗ್ತದೆ, ಅವ್ನ ದರ್ಶನ ಸಿಗೋದಿಲ್ಲ. ಅದಕ್ಕೆ ಈ ಕೈಯಲ್ಲಿ ಭಗವಂತನ ಪಾದ ಇಟ್ಟಿರ್ತಾರಲ್ಲ, ಆ ಪಾದಿನ ಉಗುರಿನಲ್ಲಿ ಭಗವಂತನ ಪ್ರತಿಬಿಂಬ ಕಾಣಿಸ್ತದಂತೆ. ಅದಕ್ಕೆ ಅದನ್ನು ನೋಡ್ಕೊಂಡು ಮಾಡ್ತಾ ಇರ್ತಾರೆ. ಆಮೇಲೆ ಪ್ಲಸ್ ಹಾರಬೇಕು, ಬ್ಯಾಲೆನ್ಸ್ ಆಗಬೇಕು, ಅದಕ್ಕೆ ಏಕಾಗ್ರತೆ ಬೇಕು. ಅದಕ್ಕೆ ಗರುಡ ದೇವರು ನಾವು ಚಿಂತನೆ ಮಾಡಿದರೆ ನಮಗೆ ಏಕಾಗ್ರತೆ ಬೆಳೀತದೆ ಅಂತ ಹೇಳ್ತಾರೆ. ಆಮೇಲೆ ಶೇಷ ದೇವರು ಅವರು 2000 ನಾಲಿಗೆ, 1000 ಹೆಡೆ, ಒಂದೊಂದು ಹೆಡೆಗೆ 2 ನಾಲಿಗೆ, ಅಂದರೆ 2000 ನಾಲಿಗೆಯಿಂದ ಅವರು 2000 ಬೇರೆ ಬೇರೆ ರೂಪದ ಗುಣಚಿಂತನೆ ಭಗವಂತನೇ ಸ್ತೋತ್ರ ಮಾಡ್ತಾರೆ ಅಂತ. ಅದಕ್ಕೆ ಅಷ್ಟು ಸ್ತೋತ್ರ ಮಾಡಬೇಕಂತಂದರೆ ಅಷ್ಟು ಮೆಮೊರಿ ಪವರ್ ಬೇಕು. ಅದಕ್ಕೆ ನಮ್ಮ ಸ್ಮರಣ ಶಕ್ತಿ ಬೆಳಿಬೇಕು ಅಂದರೆ ಶೇಷ ದೇವರ ಚಿಂತನೆ ಮಾಡಬೇಕು ಅಂತ. ಅದಕ್ಕೆ ನಾವು ಯಾವುದೇ ಜಪ ಪ್ರಾಣ ಮಾಡುವಾಗ ಗರುಡ ಶೇಷ ರುದ್ರದ ಚಿಂತನೆ ಮಾಡಿ ಸ್ಟಾರ್ಟ್ ಮಾಡಬೇಕಂತೆ. ಆಮೇಲೆ ರುದ್ರ ದೇವರು ನಮಗೆ ಏನು ಮಾಡ್ತಾರೆ, ತೈಲದ ಇದೆ ಅಂತೆ ಮನಸ್ಸು ಕೊಡು ಹರಿಯಲ್ಲಿ ಅಂತ. ಅದೇ ನಮಗೆ ಏಕಾಗ್ರ ಚಿತ್ರತೆ ಬರ್ತದೆ ಅಂತ. ಆಮೇಲೆ ಷಡ್ಮಹೇಶರು ಅವರು ಅಂಥ ವಿಶೇಷವಾದಂಥ ತಪಸ್ಸು ಮಾಡಿ ಭಗವಂತನ ಹೆಂಡತಿರಾಗಿ ಬಂದರು. ಸೊ ಅದೇ ಹಾಗೆ ನಮಗೆ ಒಂದು ತಪಸ್ಸಕ್ತಿ ಬೆಳೆಸುವಂಥವ್ರಿಗೆ ಪ್ರಾರ್ಥನೆ ಮಾಡಬೇಕು. ಸೊ ಎಲ್ಲರೂ ಒಂದೊಂದು ವಿಶಿಷ್ಟವಾದಂಥ ಒಂದು ತಪಸ್ಸಕ್ತಿ ಇದೆ, ಒಂದು ಶಕ್ತಿ ಇದೆ. ಅದಕ್ಕೆ ಪ್ರತಿಯೊಬ್ಬರು ದೇವತೆಗಳನ್ನ ಅಷ್ಟು ವಿಸ್ತಾರವಾಗಿ ಎಲ್ಲ ಗುಣಗಳನ್ನು ಚಿಂತನೆ ಮಾಡಿದ್ದಾರೆ. ಅಷ್ಟು ಮಾಡಿದ್ದಕ್ಕೆ ನಮಗೆ ಆ ಗುಣಗಳು ನಮಗೆ ಬರ್ತದೆ ಅಂತ. ಆ ಗುಣಗಳನ್ನು ನಮ್ಮಲ್ಲಿ ಅವ್ರ ಕಡೆ ಏನಿರ್ತದೋ ಅದು ಕೊಡ್ತಾರೆ. ಸೊ ಆ ದೇವತೆಗಳ ಹತ್ರ ಏನು ವಿಶೇಷವಾದಂಥ ತಪಸ್ಸಕ್ತಿ ಇದೆಯೋ ಅವ್ರು ನಮಗೆ ಅದನ್ನು ಕೊಡ್ತಾರೆ ಅಂತ. ಅದಕ್ಕೆ ಅವ್ರದ್ದು ಚಿಂತನೆ ಮಾಡಬೇಕು. ಪ್ಲಸ್ ಅವ್ರದ್ದು ನಮಗೆ ಉಪಕಾರ ಇದೆ, ಅವ್ರ ದ್ವಾರ ಭಗವಂತ ನಮ್ಮ ಕಡೆಯಿಂದ ಕಾರ್ಯ ಮಾಡಿಸ್ತಾ ಇರ್ತಾನೆ ಅಂತ. ಆಮೇಲೆ 7ನೇ ಕಕ್ಷಾದಲ್ಲಿ ಸೌಪರ್ಣಿ ವಾರಣೆ ಪಾರ್ವತಿಯರು ಬರ್ತಾರೆ. ಅವರೆಲ್ಲ ಗರುಡಶೇಷ ರುದ್ರ ಹೆಂಡಂದರು. ಸೊ ಅವ್ರವ್ರ ಜೊತೆಲೇ, ಅವ್ರ ಗಂಡನ ಜೊತೆಲೇ ಅವರು ತತ್ವಾಭಿಮಾನ ದೇವತೆಗಳಿರ್ತಾರೆ. ಅವರು ಕೂಡ ನಮಗೆ ಕಾರ್ಯ ಮಾಡಿಸ್ತಾರೆ ಅಂತ. ಆಮೇಲೆ 8ನೇ ಕಕ್ಷಾದಲ್ಲಿ ಇಂದ್ರಕಾಮರು ಬರ್ತಾರೆ. ಅವರು ಮನಸ್ಸಿಗೆ ನಿಯಾಮಕರಾದಂಥವರು. ಸೊ ನಮ್ಮ ಮನಸ್ಸನ್ನು ಕಂಟ್ರೋಲ್ ಇರುವಂಥ, ಅಂದರೆ ಇವಾಗ ಹೇಳ್ತಾರೆ ಮತ್ತು ಮನಸ್ಸಿನ ಕಂಟ್ರೋಲ್ ರುದ್ರದೇವರು ಅಂತ ಹೇಳ್ತೀರಾ, ಮತ್ತು ಇಲ್ಲಿ ದೀರ್ಘ ಇಲ್ಲಿ ಇಂದ್ರಕಾಮ ಹೇಳ್ತೀರಾ ಅಂತಂದರೆ, ಈ ಅಹಂಕಾರ ತತ್ವಕ್ಕೆ ಅಭಿಮಾನ ದೇವತೆ ರುದ್ರದೇವರು. ಅಹಂಕಾರದ ತತ್ವದಿಂದನೇ ಮನಸ್ತತ್ವ ಹುಟ್ಟಿರ್ತದೆ. ಸೊ ಅಲ್ಲಿ ಅವರು ಅಧಿಕಾರ ಇರ್ತದೆ. ನಮ್ಮಿಂದ ಯಾರು ಹುಟ್ಟಿರ್ತದೋ ಅವ್ರ ಮೇಲೆ ಇವರು ಅಧಿಕಾರ ಇದ್ದೇ ಇರ್ತದೆ. ಸೊ ಮೇಲಿನ ಕಕ್ಷಾದವ್ರಿಗೂ ಕೆಳಗಿನ ಕಕ್ಷಾದ ಮೇಲೆ ಅಧಿಕಾರ ಇರ್ತದೆ. ಆ ಕಾರ್ಯನೂ ಅವ್ರ ದ್ವಾರ ಮಾಡಿಸ್ತಾರೆ ಅಂತ. ಸೊ ಈ ರುದ್ರದೇವರನ್ನೇ ಕಾರ್ಯ ಮಾಡ್ತಾರೆ, ಇಂದ್ರಕಾಮ ದ್ವಾರ ಮಾಡಿಸ್ತಾರೆ ಅಂತ. ಅದಕ್ಕೂ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇರ್ತಾರೆ, ಕೆಲಸ ಮಾಡಿರ್ತಾರೆ. ಹಾಗೆ
ಆ ರೀತಿಯಾಗಿ ಅಂತ. ಅದಕ್ಕೆ ಅವ್ರಿಗೆ ಕೂಡ ಮನಸ್ಸಿಗೆ ಅಭಿಮಾನಿ ದೇವತೆ ಇದೆ, ಅವರು ಕೂಡ ಸಾಕಷ್ಟು ಎಲ್ಲ ಸಾಧನೆ ಮಾಡ್ಕೊಂಡು ಬಂದಿರ್ತಾರೆ ಅಂತ. ಆಮೇಲೆ ಅಹಂಕಾರಿಕ ಪ್ರಾಣದೇವರು, ಅವರು ಕೂಡ ವಾಯುದೇವರ ಮಗ ಆಗಿ ಬಂದಿರ್ತಾರೆ. ಆಮೇಲೆ ಕಾಮಪುತ್ರ ಅನಿರುದ್ಧ ದಕ್ಷ 10ನೇ ಕಕ್ಷಾದಲ್ಲಿ ಕಾಮಪುತ್ರ ಅನಿರುದ್ಧ ದಕ್ಷ ಪ್ರಜಾಪತಿ ಗುರು ರತಿ ಸಚಿ ಎಲ್ಲ ಬಂದಿರ್ತಾರೆ. ಈ ದಕ್ಷ ಪ್ರಜಾಪತಿ ಪಾರ್ವತಿಯ ತಂದೆಯಾಗಿರ್ತಿರ್ತಾನೆ. ದಕ್ಷ ಪ್ರಜಾಪತಿ ಕಥೆಯೆಲ್ಲ ಅವ್ರಿಗೆ ಗೊತ್ತು, ಅವ್ರಿಗೆ ಸತಿ ತಂದೆಯಾಗಿರ್ತಾರೆ. ಸೊ ಅವ್ರದ್ದು ಒಂದು ಯೋಗ್ಯತೆ ಜಾಸ್ತಿ ಇರ್ತದೆ. ನಮ್ಮ ಕೈಗೆ ಅಭಿಮಾನಿ ದೇವತೆ ದಕ್ಷ ಪ್ರಜಾಪತಿ ಕೈಗೆ. ಸೊ ನಮ್ಮ ಕೈಯಿಂದ ಭಗವಂತನ ಪೂಜೆ ಮಾಡಿಸುವಂತ ಪ್ರಾರ್ಥನೆ ಮಾಡಬೇಕು. ಭಗವಂತನಿಗೆ ನಾವು ಯಾರಿಗೆ ನಮಸ್ಕಾರ ಮಾಡುವಂತ ಹಾಗೆ ಮಾಡು, ಭಗವಂತನ ಅಧೀನವಾಗಿ ಹೋಗುವಂಥ ನಮಗೆ ಕೊಡುವಂಥ ಈ ಕೈಗೆ ಅಭಿಮಾನಿ ಇದ್ದಂತಹದ್ದು. ಆಮೇಲೆ ಇದು ಗುರುವಂತೂ ಗುರು ಸ್ಥಾನಕ್ಕಿದ್ದಾರೆ. ಅವ್ರು ನಮಗೆ ಗುರು ದಶ ಒಳ್ಳೆಯದಿದ್ದರೆ ನಮಗೆ ಕಾರ್ಯಗಳು ಸರಿಯಾಗಿ ಆಗ್ತದೆ ಅಂತ. ರತಿ ಶಚಿ ಇಂದ್ರನ ಪತ್ನಿ. ಇಂದ್ರಿಯವಾಗಿ ಮನಸ್ಸಿಗೆ ಅಭಿಮಾನಿ ಇರ್ತಾಳೆ, ಅವಳು ಇರ್ತಾಳೆ ಅಂತ. ಆಮೇಲೆ ಪ್ರವಾಹ ವಾಯುದೇವರು, ಇದು ವಾಯುದಿಕ್ಕಿಯ ಅಭಿಮಾನಿ ದೇವತೆ. ಅಷ್ಟದ ಕಮಲದಲ್ಲಿ ನಾವು ಎಲ್ಲ ಅಷ್ಟ ದಿಕ್ಪಾಲಕರ ಚಿಂತನೆ ಮಾಡ್ತೀವಿ. ಇಲ್ಲ ವಾಯುದಿಕ್ಕಿಗೆ ಇವರು ಅಭಿಮಾನಿ ಇದ್ದಾರೆ. ಅವರು ನಮ್ಮ ದೇಹವನ್ನು ನಾವು ಅದೇ ಲಿಂಗ ದೇಹ ಅನಿರ್ದೇಹ ಸಹಿತವಾಗಿ ಸಂಚಾರ ಮಾಡಿ ಎಲ್ಲ ದಳಗಳಲ್ಲಿ ಸಂಚಾರ ಮಾಡ್ತಾ ಇರ್ತೀವಿ ಅಂತ. ಹಂಸರೂಪಿ ಪರಮಾತ್ಮ ಮನಸ್ತಾನೆ ಮೂಲೇಶ ರೂಪಿ ವಾಯುದೇವರು ನಮಗೆ ಸಂಚಾರ ಮಾಡಿಸ್ತಾರೆ ಅಂತ. ಸೊ ಈ ದಳಕ್ಕೆ ಹೋದಾಗ ನಮಗೆ ಗಮನ ಯಾತ್ರೆ ಮಾಡೋಕ್ಕಂತ ಇಚ್ಛೆ ಆಗ್ತದೆ ಅಂತ. ಆಮೇಲೆ 12ನೇ ಕಕ್ಷೆಯಲ್ಲಿ ಸೂರ್ಯ ಚಂದ್ರ ಯಮ ಬರ್ತಾರೆ. ಅದೇ ಸೂರ್ಯ ನಮಗೆ ಬೆಳಕು ಕೊಡ್ತಾನೆ. ನಮ್ಗೆ ಸೂರ್ಯ ಅಂತರ್ಗತ ನಾರಾಯಣ ನಮಗೆ ವಿಶೇಷ ಅನುಗ್ರಹ ಮಾಡ್ತಾನೆ. ಈ ಬೆಳಕಿನಿಂದ ಬೆಳಕಂತಂದರೆ ಅಜ್ಞಾನವನ್ನು ದೂರ ಮಾಡ್ತಾನೆ. ಚಂದ್ರವು ನಮಗೆ ಮನಸ್ಸಿಗೆ ಶಾಂತವನ್ನು ಕೊಡ್ತಾನೆ ಅಂತ. ಆಮೇಲೆ ಯಾವತ್ತು ಕೂಡ ನಮಗೆ ಧರ್ಮದಲ್ಲಿ ಪ್ರವೃತ್ತಿ ಕೊಡ್ತಾನೆ ಅಂತ. ಅಲ್ಲಿ 13ನೇ ದಕ್ಷಿಗೆ ವರುಣದೇವರು ನಮ್ಮ ಕರ್ಮ ಸಾಕ್ಷಿಯಾಗಿ ಇರ್ತಾರೆ. ಮಹರ್ಷಿ ನಾರದರು ಅವ್ರದ್ದು ಯೋಗ್ಯತೆ ಎಷ್ಟು ದೊಡ್ಡದು, ಅವರನ್ನು ಆರಾಧನೆ ಮಾಡಿದರೆ ಅವರೆಲ್ಲ ಈ ನಿಯತ ಗುರುಗಳು ಅಂತ. ನಿಯತ ಗುರುಗಳಲ್ಲೇ ಸ್ವಲ್ಪ ಜನ ಇದ್ದಾರೆ. ಸೊ ನನಗೆ ಎಲ್ಲರೂ ಲಿಸ್ಟ್ ಗೊತ್ತಿಲ್ಲ, ಆದರೆ ಇವ್ರು ಮಾತ್ರ ನಾರದರು ಇದ್ದಾರೆ. ಅದಕ್ಕೆ ಅವ್ರು ಧ್ರುವರಾಜನಿಗೆ ಉಪದೇಶ ಮಾಡಿ ಅವ್ರ ಕಡೆಯಿಂದ ಸೇವೆ ಮಾಡಿಸ್ತಾರೆ ಅಂತ. ನಿಯತ ಗುರುಗಳು ಅಂತಾರೆ, ಸತತವಾದ ಗುರುಗಳು ಇರ್ತಾರೆ. ಅವರು ನಮಗೆ ಉಪದೇಶ ಮಾಡಿದ ಮೇಲೆ ನಮಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಆದ ತಕ್ಷಣ ಗುರುಗಳು ಬರ್ತಾರೆ. ಅವ್ರ ಗುರುಗಳ ದ್ವಾರಾನೇ ನಮಗೆ ಈ ನಮ್ಮ ಇದ್ದಂಥ ಬಿಂಬ್ರಿ ಪರಮಾತ್ಮ ದರ್ಶನ ಮಾಡಿಸ್ತಾರೆ. ಸೊ ಅಪರೋಕ್ಷ ಜ್ಞಾನ ಆಗೋದು ಈ ಗುರುಗಳ ದ್ವಾರ. ಅದಕ್ಕೆ ಇವ್ರಿಗೆ ಇಂಥವ್ರಿಗೆಲ್ಲ ನಾವು ನಿಯತ ಗುರುಗಳು ಅಂತ ಹೇಳ್ತಾರೆ. ಆಮೇಲೆ 15 ನುಡಿಲಿ ಭೃಗುಮನಿ ಅಗ್ನಿ ಪ್ರಸೂತಿ ದೇವಿಯರು ಬರ್ತಾರೆ. ಪ್ರಸೂತಿ ದೇವಿ ಎಷ್ಟು 60 ಮಕ್ಕಳನ್ನು ಪಡೆದಲು. ಅದು ಭಗವಂತನ ಆಜ್ಞೆಯಿಂದ. ಆ ಕಡೆ ಇದು ಸೃಷ್ಟಿ ಮುಂದೆ ಹೊರಗಬೇಕು, ಅದಕ್ಕೋಸ್ಕರ ಅದು ಭಗವಂತ ಆಜ್ಞೆಯಿಂದ ಅವಳು ಮಾಡಿದ್ದಾಳೆ. ಅವಳು ಆರಾಧನೆ ಮಾಡಿದರೆ ನಮ್ಮ ಮಕ್ಕಳು ಸರಿಯಾಗಿರ್ತಾರೆ, ಖುಷಿಯಾಗಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವಳ ಸ್ತೋತ್ರವನ್ನು ಕೊಟ್ಟಿದ್ದಾರೆ. ಆಮೇಲೆ ಅಗ್ನಿ ಅಂತೂ ಭಾಳ ಶ್ರೇಷ್ಠ. ಅವಳು ದೇವತೆಗಳಿಗೆ ಮುಖವಾಗಿದ್ದಾರೆ. ನಾವು ಏನೇನು ಆಹುತಿ ಹಾಕೋದು ಅಗ್ನಿಗೆ ಹೋಗ್ತೀವಿ. ಅಗ್ನಿ ಏನು ಮಾಡ್ತಾನೆ ಕೆಲಸ, ನಾವು ಕೊಟ್ಟದಂಥದ್ದು ಆಹುತಿಯನ್ನು ಎಲ್ಲ ದೇವತೆಗಳಿಗೆ ತಲುಪಿಸೋ ಕೆಲಸ ಮಾಡ್ತಾರೆ. ಆಮೇಲೆ ಭೃಗುಮನಿ ಇವರು ವಿಷ್ಣು ಸರ್ವೋತ್ತಮ ಅನ್ನೋದನ್ನು ಸಾರೋಕ್ಕೋಸ್ಕರ ಅಷ್ಟು ಮಾಡಿದರು. ಅವರು ಇದು ಭಾಳ ಸುಂದರವಾದಂಥ ಚಿಂತನೆ ಇದೆ. ಒಂದು ಸರ್ತಿ ನಮ್ಮ ಗ್ರೂಪಲ್ಲಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೆ ನಾನು. ಭೃಗುಮುನಿಯ ಭಗವಂತನಿಗೆ ಎದೆಯಲ್ಲಿ ತಾಡನೆ ಮಾಡಿದರು. ಯಾಕೆ ಮಾಡಿದರು ಅಂತ ಅವ್ರಿಗೆ ಗೊತ್ತಿರಲಿಲ್ವಾ ವಿಷ್ಣು ಸರ್ವೋತ್ತಮ ಅಂತ. ಆಮೇಲೆ ಅವ್ರಿಗೆ ಭಗವಂತನ ಹೃದಯಕ್ಕೆ ನಾವು ಕಾಲು ಹಚ್ಚಬಾರ್ದು ಅಂತ ಗೊತ್ತಿಲ್ವಾ, ಎಲ್ಲ ಗೊತ್ತಿದ್ರು ಯಾಕೆ ಮಾಡಿದರು ಅಂತ. ಭಾಳ ವಿಸ್ತಾರವಾದಂಥದ್ದು ಸುಂದರವಾದಂಥ ಚಿಂತನೆ ಇದೆ. ಒಂದು ಸರ್ತಿ ಪ್ರಸಂಗ ಬಂದಾಗ ಹೇಳೋಣಂತೆ ಅದನ್ನು. ಆಮೇಲೆ ಮಿಥ್ರಾಕ್ಕೆ ಸೂರ್ಯ ನಿರ್ವೃತಿ ಪ್ರಾವಹಿ ತಾರ ಹತ್ತಿಕೊಂಡು ಇವರಿಗೆಲ್ಲರೂ ಬರ್ತಾರೆ. 17ನೇ ಕಕ್ಷ ಬರ್ತೀವಿ. 14ನೇ ಕಕ್ಷದಲ್ಲಿ ಸಪ್ತ ಋಷಿಗಳು ಬರ್ತಾರೆ. ವಿಶ್ವಾಮಿತ್ರ ಬರ್ತಾರೆ, ವೈವಸ್ವತ ಮನು ಬರ್ತಾನೆ. ನಾವು ವೈವಸ್ವತ ಮನುವೇ ಆ ಮನ್ವಂತರದಲ್ಲಿ ನಾವು ಇದ್ದೀವಿ. ಅವನ ಚಿಂತನೆ ನಾವು ಮಾಡಲೇಬೇಕು. ವಿಶ್ವಾಮಿತ್ರದರು ಅವರು ಗಾಯತ್ರಿ ಮಂತ್ರ ತ್ವಾಷ್ಟ ಅಂತ ಹೇಳ್ತಾರೆ. ಅಂದರೆ ಈ ಎಲ್ಲ ಮಂತ್ರಗಳು ಇವೆ. ಅದು ಕೆಲವರು ಋಷಿಗಳಿಗೆ ಅದನ್ನು ಗೋಚರವಾಗ್ತದೆ. ಅವರು ಇದು ಜಗತ್ತಿಗೆ ಗಾಯತ್ರಿ ಮಂತ್ರ ಕೊಟ್ಟವರು ಇಂಥ ಶ್ರೇಷ್ಠ ಋಷಿಗಳು ಅಂತ ಅವ್ರು ಚಿಂತನೆ ಮಾಡಬೇಕು. ಸಪ್ತ ಋಷಿಗಳಿಗೆ ಒಬ್ಬರು ಒಂದೊಂದು ವಿಶಿಷ್ಟವಾದಂಥ ಸಾಧನೆ ಇರ್ತದೆ. ಆಮೇಲೆ 18ನೇ ಕಕ್ಷಾದಲ್ಲಿ ಕುಬೇರ, ಗಣಪತಿ, ವಿಶ್ವಕ್ಸೇನ, ಅಶ್ವಿನಿ ದೇವತೆಗಳೆಲ್ಲ ಶೇಷ ಶಸ್ತ್ರ ಎಲ್ಲ ಬರ್ತಾರೆ. ಆಮೇಲೆ ಕುಬೇರ ಅಂತೂ ಗೊತ್ತು. ಅದರಿಂದ ನಮಗೆ ಎಷ್ಟೋ ಜನ ಕುಬೇರ ಪೂಜೆ ಮಾಡ್ತಾರೆ. ಆದರೆ ನಾವು ಕುಬೇರನ ಪೂಜೆ ಮಾಡಿದರೂ ಕೂಡ ಅದು ಅವನು ಭಗವಂತನ ಅಧೀನ ಅಂತ. ಸೊ ಇದನ್ನು ನಮ್ಮ ಗುರುಗಳು ಹೇಳಿದಂಥದ್ದು ಅದೆಲ್ಲ ಕುಬೇರ ಪೂಜೆ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕದು ಇಲ್ಲ, ಇದು ತಿರ್ಗಾ ಇದು ಐಹಿಕ ಸುಖಕ್ಕೆ ಕಾರಣ ಆಗ್ತದೆ, ಐಹಿಕವನ್ನು ಬೇಳ್ದಂಗೆ ಆಗ್ತದೆ. ಅದಕ್ಕೆ ಅದು ಮಾಡಬೇಡ್ರಿ ಅಂತ ಹೇಳೋರು. ಕೆಲವರು ಮಾಡ್ತಾರೆ, ಅವ್ರವ್ರ ಶ್ರದ್ಧೆ.
ಆದರೂ ಕೂಡ ಮಾಡೋರು ಕೂಡ ಹೌದು ನಾನು ಇವರು ಭಗವಂತನ ಅಧೀನ, ಭಗವಂತ ಕೊಟ್ಟರೆ ಉಂಟು ಇಲ್ಲೇ ಇರಲಿಲ್ಲ, ಇವರು ದ್ವಾರ ಕೊಡ್ತಾನೆ ವಿನಃ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಶಕ್ತಿ ಭಗವಂತ ಅಧಿಕಾರ ಕೊಟ್ಟಿಲ್ಲ ಅಂತ ತಿಳ್ಕೋಬೇಕು. ಗಣಪತಿ ಅಂತ ವಿಸ್ತಾರವಾಗಿ ಮನೆಯಲ್ಲಿ ಗಣಪತಿ ಸಂಧಿಯಲ್ಲಿ ನೋಡಿದ್ದೀವಿ ನಾವು. ಆಮೇಲೆ ವಿಶ್ವಕ್ಸೇನ ಇದು ದೇವತೆಗಳ ಸೇನಾಪತಿ ಆಗಿರ್ತಾರೆ. ಅಶ್ವಿನಿ ದೇವತೆಗಳ ಚಿಂತನೆ ಮಾಡಿದರೆ ನಮಗೆ ಆರೋಗ್ಯವನ್ನು ಕೊಡ್ತಾರೆ ಅಂತ. ಹೀಗೆ ಆಮೇಲೆ ಎಲ್ಲ 19ನೇ ಕಕ್ಷಾದಲ್ಲಿ ಕರ್ಮಜ ದೇವತೆಗಳು ಬಹಳ ದೊಡ್ಡದಾದಂಥ ಲಿಸ್ಟ್ ಇದೆ. ಅದರಲ್ಲಿ ಎಲ್ಲರೂ ತಾವು ಇವು ಕರ್ಮಜ ದೇವತೆಗಳು ತಂದ್ರೂ ಕರ್ಮ ಮಾಡಿಕೊಂಡು ಮೋಕ್ಷ ಪಡೆದವರು. ಅದು ಅದರರ್ಥ ಅವ್ರು ಜ್ಞಾನ ಇರೋದಿಲ್ಲ ಅಂತೆಲ್ಲ, ಜ್ಞಾನ ಯೋಗಿಗಳು ಕರ್ಮಯೋಗಿಗಳು ಅಂತ ಹೇಳ್ತೀವಲ್ಲ. ಸೊ ಇವರೆಲ್ಲ ಕರ್ಮಯೋಗಿಗಳು, ಕರ್ಮವನ್ನು ಮಾಡ್ತಾನೆ, ಜ್ಞಾನಪೂರ್ವಕವಾಗಿ ಕರ್ಮಗಳನ್ನು ಮಾಡಿ ಇದರ ಭಗವಂತನ ಅಧೀನತೆ ಭಗವಂತ ಮಾಡಿಸ್ತಾನೆ ಅಂತ ಚಿಂತನೆಯಿಂದ ಅವರು ಮಾಡ್ತಾರೆ. ಸೊ ಇಂಥದ್ದು ಇನ್ನು ಮುಂದೆಲ್ಲ ಬಹಳ ವಿಸ್ತಾರವಾದಂಥ ಇದ್ದದಿದೆ. ಆದರೆ ನಮಗೆ ಟೈಮ್ ಶಾರ್ಟೇಜ್ ಇದ್ದದ್ದಕ್ಕೆ ಅದನ್ನು ಇಷ್ಟೇ ನಾನು ಇವತ್ತು ಹೇಳೋದು ಅಂದ್ಕೊಂಡಿದ್ದೀನಿ. ಅಂದರೆ ನಾವು ಇದು ನುಡಿ ಪಾರಾಯಣ ಮಾಡುವಾಗ ಆ ದೇವತೆಗಳ ವಿಶಿಷ್ಟವಾದಂಥದ್ದು ನಮಗೆ ಚಿಂತನೆ ಬರಬೇಕು. ಇಂಥ ದೇವತೆಗಳು ನಮ್ಮ ಕಡೆಯಿಂದ ಕಾರ್ಯ ಮಾಡಿಸ್ತಾ ಇದ್ದಾರೆ, ಅವರು ಮಾಡಿಸ್ತಾ ಇರೋದಕ್ಕೆ ನಮಗೆ ಉಂಟು ಇಲ್ಲದೆ ಇಲ್ಲ ಅಂತ. ಇನ್ನು ಇವತ್ತು ಅದಕ್ಕೆ ಲಾಸ್ಟ್ ನುಡಿ ಒಂದು ಸಲ ಓದ್ಬಿಡ್ತೇನೆ. ಯಾಕಂದರೆ ಇದೆಲ್ಲ ಗುರುಗಳ ಅನುಗ್ರಹದಿಂದ ಹರಿಕಥಾನುಸಾರ ಪೂರ್ಣ ಗ್ರಂಥವನ್ನು ಒಂದು ಸಂಕ್ಷಿಪ್ತದಲ್ಲಿ ಅವಲೋಕನ ಮಾಡಿಸಿದಂಥ ಗುರುಗಳೇ ನಾವು ಸ್ಮರಣೆ ಮಾಡಬೇಕು. ಆಮೇಲೆ ಜಯ ಜಯತು ಜಗದ್ವಿಲಕ್ಷಣ, ಜಯ ಜಯತು ಜಗದೇಕ ಕಾರಣ, ಜಯ ಜಯತು ಜಾನಕಿ ರಮಣ ನಿರ್ಗತ ಜರಾಮರಣ, ಜಯ ಜಯತು ಜಾಹ್ನವಿ ಜನಕ, ಜಯ ಜಯತು ದೈತ್ಯಕುಲಾಂತಕ, ಭವಾಭಯಹರ ಜಗನ್ನಾಥ ವಿಠ್ಠಲ ಪಾಹಿ ಮಾಂ ಸತತ. ನಮಗೆ ಸತತವಾಗಿ ರಕ್ಷಣೆ ಮಾಡಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾಕೆ ರಕ್ಷಣೆ ಮಾಡಬೇಕು? ನಮ್ಮ ಧರ್ಮ ಕಾರ್ಯ ಮಾಡೋಕ್ಕೆ ಸಾಕಷ್ಟು ನಮಗೆ ಅಡೆತಡೆಗಳು ಬರ್ತಾ ಇರ್ತವೆ. ಆ ಅಡೆತಡೆಗಳನ್ನ ದೂರ ಮಾಡಿ ಅದು ಮೋಕ್ಷ ಮಾರ್ಗಕ್ಕೆ ಹೋಗುವಂಥದ್ದು ಕಾರ್ಯ ನಮ್ಮ ಕಡೆ ಮಾಡಿಸುವ ಅಂತ ತಿಳ್ಕೊಂಡು ಭಗವಂತ ಪ್ರಾರ್ಥನೆ ಮಾಡಿ. ಇದು ನನಗೆ ಆಶ್ಚರ್ಯ ಆಗ್ತಾ ಇದೆ, ಇಷ್ಟು ಸೇವೆಯನ್ನು ಗುರುಗಳು ನಮ್ಮ ಕಡೆಯಿಂದ ಹೇಗೆ ಮಾಡಿಸಿದರು ಅಂತ. ಇದರ ಸಮರ್ಪಣೆ ನಾವು ಮಂಗಳವಾರ ದಿವಸ ಸಮರ್ಪಣೆ ಮಾಡ್ತಾ ಇದ್ವಿ. ಈಗ ಇದನ್ನು ಲಿಸ್ಟನ್ನು ನೋಡ್ತೀನಿ. ಅಂದರೆ ನಾವು ಈಗ ಎಲ್ಲ ಮೊನ್ನೆ ದಿವಸ ನಾವು ಬರೀ ಅದು ಯಾವ ಕಕ್ಷಾದಲ್ಲಿ ಯಾರು ಬರ್ತಾರೆ ಅನ್ನೋದು ಇಷ್ಟೇ ನೋಡಿದ್ವಿ. ಈಗ ಅವ್ರು ಸಂಕ್ಷಿಪ್ತವಾದಂಥದ್ದು ಒಂದು ವಿವರಣೆ ಕೊಟ್ಟಿದ್ದಾರೆ. ಅದರ ಸಹಿತವಾಗಿ ಅವ್ರಿಗೆ ನಮಸ್ಕಾರ ಅಂತ ನಾವು ಈ ರೀತಿಯಾಗಿ ಭಗವಂತನ ಎಲ್ಲ ದೇವತೆಗಳ ಚಿಂತನೆ ಮಾಡಬೇಕು ಅಂತ. ಅವರಂತರ್ಯಾಮಿಯಾಗಿ ಭಗವಂತ ಅವ್ರಿಗೆ ಆ ವಿಶೇಷವಾದಂಥ ಶಕ್ತಿ ಕೊಟ್ಟಿರ್ತಾನೆ ಅಂತ. ಇನ್ನು ಮೊದಲೇ ಪಕ್ಷದಲ್ಲಿ ವಿಷ್ಣು ಸರ್ವೋತ್ತಮನು, ಜೀವ ಜಡಾತ್ಮಕ ಜಗದ್ಯಂತ ಭಿನ್ನ ಸಚ್ಚಿದಾನಂದ ಸ್ವರೂಪಿ ಮುಕ್ತ ಸುರಗಣ ಸೇವಿತ ಶ್ರೀ ಲಕ್ಷ್ಮೀನಾರಾಯಣಗೆ ಅನಂತಾನಂತ ನಮಸ್ಕಾರಗಳು. ಇದು ಇಂಪಾರ್ಟೆಂಟ್ ಹೇಳೋಕ್ಕೆ ಮರ್ತೆ ನಾನು. ಇದು ಜಗನ್ನಾಥದಾಸರು ಕಕ್ಷಾ ತಾರತಮ್ಯ ಗದ್ಯ ರೂಪವಾಗಿ ರಚಿಸಿದ್ದಾರೆ. ಇದು ಸುಧಾ ಜಗನ್ನಾಥದಾಸರು ರಚನೆ ಮಾಡೋಂಥ ಇದು ಸಂಧಿ ಅನ್ನೋದೇ ಅದು ಪದ್ಯ ರೂಪದಲ್ಲಿದೆ. ಇದು ಗದ್ಯ ರೂಪದಲ್ಲಿ ಅವರೇ ಮಾಡಿದ್ದಾರೆ ಅಂತ ಇಲ್ಲಿ ನಾನು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. 2ನೇ ಕಕ್ಷ ಆತನ ಪತ್ನಿ ಜ್ಞಾನಾನಂದ ಸ್ವರೂಪಳಾದ ಅನಂತಾನಂತ ಗುಣದಿಂದ ನೀಚಳಾದ ಮಹಾಲಕ್ಷ್ಮೀ ದೇವಿಗೆ ನಮಸ್ಕಾರ. ನೀಚ ಅಂದರೆ ಕೆಟ್ಟ ದೃಷ್ಟಿಯಿಂದ ನೋಡ್ಕೋಬಾರ್ದು ನಾವು, ನೀಚ ಅಂದರೆ ಕಡಿಮೆ ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ 3ನೇ ಕಕ್ಷ ಮಹಾಲಕ್ಷ್ಮೀ ಪುತ್ರರಾದ ಜಗದ್ಗುರುಗಳಾದ ಬ್ರಹ್ಮವಾಯುದೇವರಿಗೆ ಅನಂತಾನಂತ ನಮಸ್ಕಾರಗಳು. 4ನೇ ಕಕ್ಷ ವೇದಾಭಿಮಾನಿಗಳಾದ ಬ್ರಹ್ಮವಾಯುಗಳ ಸ್ತ್ರೀಯರಾದ ಸರಸ್ವತಿ ಭಾರತೀಯರಿಗೆ ಅನಂತಾನಂತ ನಮಸ್ಕಾರಗಳು. 5ನೇ ಕಕ್ಷ ಬ್ರಹ್ಮವಾಯುಗಳ ಮಕ್ಕಳಾದ ಗರುಡಶೇಷ ರುದ್ರರಿಗೆ ಅನಂತಾನಂತ ನಮಸ್ಕಾರಗಳು. 6ನೇ ಕಕ್ಷ ಶ್ರೀಕೃಷ್ಣ ಪತ್ನಿಯರಾದ ಜಾಂಬವತಿ, ಕಾಳಿಂದಿ, ಭದ್ರಾ, ನೀಲ, ಮಿತ್ರವಿಂದ, ಲಕ್ಷಣ 6 ಮಂದರಿಗೆ ಅನಂತಾನಂತ ನಮಸ್ಕಾರಗಳು. 7ನೇ ಕಕ್ಷ ಗರುಡಶೇಷ ರುದ್ರರಿಗೆ ಹೆಂಡರಾದ ಸೌಪರ್ಣಿ, ವಾರುಣಿ, ಪಾರ್ವತಿ ದೇವಿಯರಿಗೆ ಅನಂತಾನಂತ ನಮಸ್ಕಾರಗಳು. 8ನೇ ಕಕ್ಷ ಸ್ವರ್ಗಾಧಿಪತಿಯಾದ ಇಂದ್ರಕಾಮರಿಗೆ ಅನಂತಾನಂತ ನಮಸ್ಕಾರಗಳು. 9ನೇ ಕಕ್ಷ ಅಹಂಕಾರ ಪ್ರಾಣದೇವರಿಗೆ ಅನಂತಾನಂತ ನಮಸ್ಕಾರಗಳು. 11ನೇ ಕಕ್ಷ ಇಂದ್ರಪತ್ನಿ ಸಚೀದೇವಿ, ಕಾಮಪತ್ನಿ ರತೀದೇವಿ, ಸ್ವಯಂಭೂ ಮನುವಿಗೆ, ಬೃಹಸ್ಪತ್ಯಾಚಾರ್ಯರಿಗೆ, ಕಾಮಪುತ್ರ ಅನಿರುದ್ಧನಿಗೆ, ದಕ್ಷ ಪ್ರಜೇಶ್ವರಿಗೆ ಹೊರಗೆ ಅನಂತಾನಂತ ನಮಸ್ಕಾರಗಳು. ಇನ್ನು 11ನೇ ಕಕ್ಷ ಕೋಣಾಭಿಮಾತಿಯ ಪ್ರವಾಹ ವಾಯುದೇವರಿಗೆ ಅನಂತಾನಂತ ನಮಸ್ಕಾರಗಳು. ಕೋಳಾಧಿಪತಿಯಾದ ಪ್ರವಾಹ ವಾಯುದೇವರಿಗೆ ಅನಂತಾನಂತ ನಮಸ್ಕಾರಗಳು. 12ನೇ ಕಕ್ಷ ದೇವರ ಕಣ್ಣುಗಳಿಂದ ಹುಟ್ಟಿದ ಸೂರ್ಯದೇವರಿಗೆ, ಮನಸ್ಸಿನಿಂದ ಹುಟ್ಟಿದ ಚಂದ್ರದೇವರಿಗೆ, ಸನಗಳಿಂದ ಹುಟ್ಟಿದ ಧರ್ಮರಾಜನಿಗೆ, ಸ್ವಯಂಭೂಮನು ಪತ್ನಿ ಶತರೂಪ ದೇವಿಗೆ ಅನಂತಾನಂತ ನಮಸ್ಕಾರಗಳು.
13ನೇ ಕಕ್ಷ ದೇವರ ಕುಕ್ಷಿಯಿಂದ ಹುಟ್ಟಿದ ಉದುಕಾಭಿಮಾನಿಯಾದ ಸಮುದ್ರನಾಥ ವರುಣನಿಗೆ ಅನಂತಾನಂತ ನಮಸ್ಕಾರಗಳು. 14ನೇ ಕಕ್ಷ ಬ್ರಹ್ಮದೇವರ ಅಂಕೋದ್ಭದೇವ ಋಷುತ್ತಮರಾದ ನಾರದರಿಗೆ ಅನಂತಾನಂತ ನಮಸ್ಕಾರ. 15ನೇ ಕಕ್ಷ ಹರಿಸರ್ವೋತ್ತಮತ್ವ ಸ್ಥಾಪಿಸಿದ ಭೃಗುಮನೆಗೆ, ದೇವಮುಖನಾದ ಅಗ್ನಿದೇವರಿಗೆ, ದಕ್ಷಪತಿ ಪ್ರಸೂತಿಗೆ ಅನಂತಾನಂತ ನಮಸ್ಕಾರ. 16ನೇ ಕಕ್ಷ ಗಾಧಿರಾಜರ ಮಗನಾದ ವಿಶ್ವಾಮಿತ್ರಗೆ, ಬ್ರಹ್ಮಪುತ್ರರಾದ ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಋಷಿಗಳಿಗೆ, ವೈವಸ್ವತ ಮನುವಿಗೆ ಅನಂತಾನಂತ ನಮಸ್ಕಾರಗಳು. 17ನೇ ಕಕ್ಷ ಮಿತ್ರನಾಮಕ ಸೂರ್ಯನಿಗೆ, ಗರುಡ ಪತ್ನಿ ತಾರಾದೇವಿಗೆ, ಕೋಣಾಧಿಪತಿ ನಿವೃತ್ತಿಗೆ, ಪ್ರವಾಹ ಪತ್ನಿ ಪ್ರಾಮಹಿಗೆ ಅನಂತಾನಂತ ನಮಸ್ಕಾರಗಳು. 18ನೇ ಕಕ್ಷ ದೇವಸೇನಾಧಿಪತಿ ವಿಕ್ಷಕ್ಸೇನ ಅಶ್ವಿನಿ ದೇವತೆಗಳಿಗೆ, ಗಣಪತಿಗೆ, ಧನೇಶ್ವರನಾದ ಕುಬೇರನಿಗೆ, ಶೇಷ ಶಸ್ತ್ರಸ್ಥರಿಗೆ ಅನಂತಾನಂತ ನಮಸ್ಕಾರಗಳು. ತಾತ್ವಿಕ ದೇವತೆಗಳ ಕಕ್ಷ ಇಲ್ಲೇ ಮುಗಿತದೆ. ತತ್ವಾಭಿಮಾನ ದೇವತೆಗಳ ಮುಗಿತು. ಇನ್ನು 19ನೇ ಕಕ್ಷ ಇನ್ನು ಕರ್ಮಜ ದೇವತೆಗಳ ಅಮುಖ್ಯ ತಾತ್ವಿಕ ಕಕ್ಷ ಏಕಾದಶ ಮನುಷ್ಯಗಳಿಗೆ, ಚವನ ಉಚ್ಚತ್ಯ ಋಷಿಗಳಿಗೆ, ಶುಕ್ರಾಚಾರ್ಯರಿಗೆ, ಕಾರ್ತಿವೀರಾರ್ಜುನ ಎಂಬ ಮುಂತಾದ ಪ್ರಿಯವ್ರತ, ಪರೀಕ್ಷಿತ, ಅಂಬರೀಷಪಾದ ಕರ್ಮಜ ದೇವತೆಗಳಿಗೆ ಅನಂತಾನಂತ ನಮಸ್ಕಾರಗಳು. ಇನ್ನು 20ನೇ ಕಕ್ಷ ಭಾಗೀರಥಿಗೆ, ಮೇಘಾಭಿಮಾನಿ ಪರ್ಜನನಿಗೆ, ಸೂರ್ಯ ಪತ್ನಿ ಸಂಜ್ಞಾದೇವಿಗೆ, ಶಶಿ ಪತ್ನಿ ರೋಹಿಣಿಗೆ, ಯಮಪತ್ನಿ ಶ್ಯಾಮಲ, ವಿರಾಟಾಭಿಮಾನಿ ಉಷಾ ಅನಿರುದ್ಧ ಪತ್ನಿಗೆ ಅನಂತಾನಂತ ನಮಸ್ಕಾರಗಳು. 21ನೇ ಕಕ್ಷ ತರುವಾಯ ಅನಾಖ್ಯಾತ ದೇವತೆಗಳಿಗೆ ಅನಂತಾನಂತ ನಮಸ್ಕಾರ. 22ನೇ ಕಕ್ಷ ತಥಾ ಅಗ್ನಿಜಾಯ ಸ್ವಾಹಾದೇವಿಗೆ ಅನಂತಾನಂತ ನಮಸ್ಕಾರ. 23ನೇ ಕಕ್ಷ ಜಲಾಭಿಮಾನಿ ಬುಧಗೆ ಅನಂತಾನಂತ ನಮಸ್ಕಾರಗಳು. 24ನೇ ಕಕ್ಷ ನಾಮಾಭಿಮಾನಿ ಉಷಾದೇವಿಗೆ ಅನಂತಾನಂತ ನಮಸ್ಕಾರಗಳು. 25ನೇ ಕಕ್ಷ ಭೂಮಿ ಅಭಿಮಾನಿ ಶನೇಶ್ವರಿಗೆ ಅನಂತಾನಂತ ನಮಸ್ಕಾರ. ಅದು ಧರಾದೇವಿ ಶನೇಶ್ವರಿಗೆ ಅನಂತಾನಂತ ನಮಸ್ಕಾರ. 26ನೇ ಕಕ್ಷ ಕರ್ಮಾಭಿಮಾನಿ ಪುಷ್ಕರನಿಗೆ ಅನಂತಾನಂತ ನಮಸ್ಕಾರಗಳು. ಇಲ್ಲಿ ಪರ್ಯಂತ ಅಮುಖ್ಯ ತಾತ್ವಿಕರು. ಮುಂದಿನ 27ನೇ ಕಕ್ಷ ತಥಾ ಅಜಾನಜ ದೇವತೆಗಳಿಗೆ ಅನಂತಾನಂತ ನಮಸ್ಕಾರ. ಅಜಾನಜ ದೇವತೆಗಳು ಯಾರ್ಯಾರು ಬರ್ತಾರೆ ಅಂತ ಕೊಟ್ಟಿದ್ದಾರೆ. ತುಂಬರ ಮೊದಲಾದ 100 ಗಂಧರ್ವರು, ಊರ್ವಶಿ ಮೊದಲಾದ 100 ಜನ ಅಪ್ಸರ ಸ್ತ್ರೀಯರಿಗೆ, ಕೋಟಿ ಋಷಿಗಳು, ಅಗ್ನಿಪುತ್ರರಾದ ಶ್ರೀಕೃಷ್ಣ ಪತ್ನಿಯಾದ 16,100 ಜನ ಗೋಪಿಕಾ ಸ್ತ್ರೀಯರಿಗೆ ಅನಂತಾನಂತ ನಮಸ್ಕಾರ. ತಥಾ ಕೃಷ್ಣಾಂಗ ಸಂಗಿಗಳಾದ ಗೋಪಿಕಾ ಸ್ತ್ರೀಯರಿಗೆ, ತಥಾ ಸಿದ್ಧ ಚಾಮರ ವಿದ್ಯಾಧರ ಗಡಕ್ಕೆ ಅನಂತಾನಂತ ನಮಸ್ಕಾರಗಳು. 28ನೇ ಕಕ್ಷ ಚಿರಪಿತೃಗಳಿಗೆ ಅನಂತಾನಂತ ನಮಸ್ಕಾರಗಳು. 29ನೇ ಕಕ್ಷ ತಥಾ ದೇವಗಂಧರ್ವರಿಗೆ ಅನಂತಾನಂತ ನಮಸ್ಕಾರಗಳು. 30ನೇ ಕಕ್ಷ ತಥಾ ಮನುಷ್ಯ ಗಂಧರ್ವರಿಗೆ ಅನಂತಾನಂತ ನಮಸ್ಕಾರಗಳು. 31ನೇ ಕಕ್ಷ ಕ್ಷಿತಿಪರಿಗೆ, ಮನುಷ್ಯ ರಾಜರಿಗೆ ಅನಂತಾನಂತ ನಮಸ್ಕಾರಗಳು. 32ನೇ ಕಕ್ಷ ಮನುಷ್ಯೋತ್ತಮರಿಗೆ ಅನಂತಾನಂತ ನಮಸ್ಕಾರಗಳು. ಹೀಗೆ ಮನುಷ್ಯೋತ್ತಮ ಅಧಮರಿಗೆ ನಮಸ್ಕಾರ, ತಥಾ ಮನುಷ್ಯ ಮಧೋತ್ತಮರಿಗೆ ಅನಂತಾನಂತ ನಮಸ್ಕಾರ. ಈ ರೀತಿಯಾಗಿ ಜಗನ್ನಾಥದಾಸರಿಗೆ ಗದ್ದ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದನ್ನು ಮಾಡುವಾಗ ಅವರು ಅವರವರ ಗುಣಗಳ ಸಂಕ್ಷಿಪ್ತವಾಗಿ ಆಯಾ ದೇವತೆಗಳ ಮಹಿಮೆಯನ್ನು ಕೂಡ ಸಂಸ್ಕೃತವಾಗಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ದಿನನಿತ್ಯ ಮಾಡಬೇಕು. ಇವತ್ತಿಗೆ ಗುರುಗಳ ಅನುಗ್ರಹದಿಂದ 32 ಸಂಧಿ ಮುಗಿದಿದೆ. ನಾಳೆ ಫಲಸ್ತುತಿಯನ್ನು ನೋಡೋಣ. ಆಮೇಲೆ ಮಂಗಳವಾರ ದಿವಸ ನಾವು ಮಂಗಳ ಮಾಡೋಣ, ಅದು ಅವತ್ತಿಂದ ಸಮರ್ಪಣೆ ಮಾಡೋಣ. ನಾಳೆ ಎಲ್ಲ ಪಾರಾಯಣ ಯಥಾ ಪ್ರಕಾರ ಪಾರಾಯಣ ಮಾಡಿಬಿಟ್ಟು ಆಮೇಲೆ ನಾವು ಇದು ಫಲಸ್ತುತಿಯನ್ನು ಹೇಳ್ತೀನಿ. ಮಂಗಳವಾರ ದಿವಸನೂ ಮಂಗಳ ಮಹೋತ್ಸವವನ್ನು ಮಾಡೋಣಂತೆ. ಸಂಕ್ಷಿಪ್ತವಾಗಿ ನಮ್ಮದು ಇಲ್ಲೆಲ್ಲ ನಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ, ಅದೆಲ್ಲ ಮಂಗಳವಾರ ದಿವಸ ನೋಡೋಣಂತೆ. ನಾಹಂಕರ್ತ ಹರಿಕರ್ತ ಹರಿಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿಯಂತರ್ಗತ ಗುರುವಂತರ್ಗತ ತತ್ವಾಭಿಮಾನ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಆನಂದಾಪತಿ ಪುರುಷೋತ್ತಮ ಭಿನ್ನ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣ. ಎಲ್ಲರಿಗೂ ನಮಸ್ಕಾರ.